ಬೆಂಗಳೂರಿನಲ್ಲಿ ಇವತ್ತಿನಿಂದ ಆಪರೇಷನ್ ಫುಟ್ಪಾತ್ಗೆ ಚಾಲನೆ ಅಂತೂ ಇಂತೂ ಸಿಗ್ತಾ ಇದೆ. ಸರ್ಕಾರ ಮತ್ತು ನಾಗರಿಕರ ಬಹುದಿನದ ಕನಸಾಗಿತ್ತು ಕ್ಲಿಯರ್ ಆಗಿರೋ ಫುಟ್ಪಾತ್ನಲ್ಲಿ ಪಾದಚಾರಿಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ. ಬಟ್ ಹಲವು ಅಡೆತಡೆಗಳಿದ್ವು, ಅದನ್ನೆಲ್ಲ ನಿವಾರಣೆ ಮಾಡೋ ಕೆಲಸ ಆಗ್ತಾ ಇದೆ. ಈಗ ಜಯನಗರದಲ್ಲಿ ಜೆಸಿಬಿಗಳ ಘರ್ಜನೆ ಬೆಳ್ಳಂಬೆಳಗ್ಗೆ ಫುಟ್ಪಾತ್ ಮೇಲಿದ್ದಂತಹ ಎನ್ಕ್ರೋಚ್ಮೆಂಟ್ ಅನ್ನ ತೆರವುಗೊಳಿಸುವಂತಹ ಪ್ರಯತ್ನಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಖುದ್ದು ಅಖಾಡಕ್ಕೆ ಜಿಬಿ ಅಧಿಕಾರಿಗಳು ಕೂಡ ಇಳಿದಿದ್ದಾರೆ. ಡೆಡ್ಲೈನ್ ಅಂತ್ಯವಾದ ಬೆನ್ನಲ್ಲೇ ಈ ತೆರವು ಕಾರ್ಯಾಚರಣೆ ಶುರುವಾಗಿದೆ. ನೋಡಿ, ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಫುಟ್ಪಾತ್ ಅನ್ನು ಅತಿಕ್ರಮಿಸಿಕೊಂಡು ಶೆಲ್ಟರ್ಗಳನ್ನ ಹಾಕಿದವರು ಅಥವಾ ತಮ್ಮ ಅಂಗಡಿಯನ್ನು ವಿಸ್ತರಿಸಿದವರು ಎಲ್ರಿಗೂ ಕೂಡ ಬೆಳ್ಳಂಬೆಳಗ್ಗೆ ಶಾಕ್ ತಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಈ ಎನ್ಕ್ರೋಚ್ಮೆಂಟ್ ಡ್ರೈವ್ ಕ್ಲಿಯರ್ ಮಾಡುವಂತಹ ಡ್ರೈವ್ಗೆ ವರ್ತಕರಿಂದ ಏನಾದರೂ ವಿರೋಧ ವ್ಯಕ್ತ ಆಯ್ತಾ? ಹೇಗೆ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ ಆಪರೇಷನ್? ಮಮತಾ, ಸದ್ಯ ಗಮನಿಸ್ತಾ ಇದ್ರಿ ವಿಜುವಲ್ಸ್ ಅನ್ನ. ನಾನೀಗ ಬೆಂಗಳೂರು ಕೇಂದ್ರ ಪಾಲಿಕೆಯ ವ್ಯಾಪ್ತಿಯಲ್ಲಿದ್ದೇನೆ. ಜಯನಗರ ಚಿಕ್ಕಪೇಟೆ ವ್ಯಾಪ್ತಿಯಲ್ಲಿ ಈಗ ತೆರವು ಕಾರ್ಯಗಳೆಲ್ಲವೂ ಕೂಡ ಬೆಳಗ್ಗೆಯಿಂದ ಆರಂಭ ಆಗಿದೆ. ಒಂದು ವಾರದ ಹಿಂದೆ ಬಹಳ ಕ್ಲಿಯರ್ ಆಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸೂಚನೆಗಳನ್ನು ಕೊಟ್ಟಿದ್ರು. ಜುಲೈ 1ನೇ ತಾರೀಕಿನಿಂದ ತೆರವು ಕಾರ್ಯಗಳೆಲ್ಲವೂ ಕೂಡ ಆರಂಭ ಆಗುತ್ತೆ ಅನ್ನುವಂಥದ್ದು. ಅಷ್ಟರ ಒಳಗಾಗಿ ಸ್ವಪ್ರೇರಿತವಾಗಿ ಅಲ್ಲಿ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡ್ಕೊಂಡಿರುವಂಥವ್ರು ತೆರವು ಮಾಡ್ಕೊಡ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಬಟ್ ಆದರೆ ಬಹುತೇಕ ಕಡೆಗಳಲ್ಲಿ ಅದು ಆಗಿರಲಿಲ್ಲ. ಬಟ್ ಇವತ್ತು ಬೆಳಿಗ್ಗೆಯಿಂದ ಕಾರ್ಯಾಚರಣೆ ಆರಂಭ ಆಗಿದೆ. ಆರಂಭದಲ್ಲಿ ಈ ಭಾಗದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗ್ತಾ ಇಲ್ಲ. ಬಟ್ ಆದ್ರೆ ಸಂಪೂರ್ಣವಾಗಿ ಒತ್ತುವರಿ ಆಗಿದ್ದಂತಹ ಜಾಗಗಳೇನಿದ್ವು ಅವುಗಳನ್ನ ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ. ಕಟ್ಟಡ ಕಾಮಗಾರಿಗಳ ಅವಶೇಷಗಳಿಂದ ಹಿಡಿದು ಅವುಗಳಿಗೆ ಬೇಕಾಗುವಂತಹ ವಸ್ತುಗಳಿಂದ ಹಿಡಿದು ಬೋರ್ಡ್ಗಳೇನಿದ್ವು ಅಥವಾ ಕಂಪ್ಲೀಟ್ ಆಗಿ ಅವುಗಳನ್ನ ಆವರಿಸಿಕೊಂಡಿದ್ದಂತಹ ಜಾಗಗಳೇನಿದ್ವು ಅವೆಲ್ಲವನ್ನ ಕೂಡ ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ. ಬೆಳಿಗ್ಗೆಯಿಂದಲೇ 9:30ರಿಂದಲೇ ತೆರವು ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಹೋಟೆಲ್ಗಳ ಮುಂಭಾಗ ಅಂದ್ರೆ ಫುಟ್ಪಾತ್ಗಳ ಮೇಲೆ ಹೋಟೆಲ್ಗಳು ಕಂಪ್ಲೀಟ್ ಆಗಿ ಹಿಂಭಾಗದಿಂದ ಮುಂಭಾಗಕ್ಕೆ ಬಂದಿದ್ದಂತ ಜಾಗಗಳಿದ್ವು ಅವುಗಳನ್ನ ತೆರವು ಮಾಡುವಂತದ್ದು ಇರ್ಬೋದು. ಜೊತೆಗೆ ಅಲ್ಲಲ್ಲಿ ವ್ಯವಸ್ಥೆಗಳನ್ನ ಅಂದ್ರೆ ಕೂರೋದಿಕ್ಕೂ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು ಹೋಟೆಲ್ ಅವರು, ಅವುಗಳನ್ನು ಕೂಡ ತೆರವು ಮಾಡುವಂತ ಕೆಲಸಗಳೆಲ್ಲವನ್ನು ಕೂಡ ಮಾಡಲಾಗ್ತದೆ. ಆರಂಭದಲ್ಲಿ ಒಂದಷ್ಟು ಮನವಿಗಳನ್ನ ಮಾಡಿಕೊಂಡು ಸಮಯಗಳನ್ನ ಕೊಡಿ ಅಂತಲೂ ಕೂಡ ಹೋಟೆಲ್ನವರು ಕೇಳಿದ್ರು. ಬಟ್ ಆದ್ರೆ ಆಗೋದಿಲ್ಲ, ಕೂಡಲೇ ಇದೆಲ್ಲವನ್ನ ಕೂಡ ತೆರವು ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಸಿಬ್ಬಂದಿಗಳು ಕೊಟ್ಟಂತ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಈಗ ತೆರವನ್ನ ಮಾಡುವಂತ ಕೆಲಸವನ್ನ ಖುದ್ದು ಹೋಟೆಲ್ನವರೇ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಬೆಳಗ್ಗೆ 9:30ರಿಂದ ಬಹುತೇಕ ಕಡೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿಗಳಿಗೆ ಆಗ್ತಾ ಇದ್ದಂಥ ಸಮಸ್ಯೆಗಳೇನಿತ್ತು ಅವುಗಳನ್ನ ಸರಿಪಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಜಿಬಿಯ ಈ ನಿರ್ಧಾರಕ್ಕೆ ಬಂದಿದೆ. ಸೊ ಅದರಂತೆ ಸೂಚನೆಗಳನ್ನು ಕೊಟ್ಟಿದ್ರು. ಸೂಚನೆಯ ಕಾಲ ಮಿತಿಯಲ್ಲಿ ಯಾರೂ ಕೂಡ ಅದನ್ನ ಸರಿಪಡಿಸದೇ ಇರುವಂಥ ಕಾರಣಕ್ಕಾಗಿ ಈಗ ಖುದ್ದು ಜಿಬಿಯದವರೇ ಇದನ್ನ ತೆರವು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಹಲವು ಕಡೆಗಳಲ್ಲಿ ಸದ್ಯ ತೆರವು ಕಾರ್ಯಾಚರಣೆಗಳೆಲ್ಲವೂ ಕೂಡ ಆರಂಭ ಆಗಿದೆ. ಮಮತಾ, ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿರಿ. ಇದೇನಕ್ಕೆ ಅಗತ್ಯ ಅಂತ ಹೇಳಿದ್ರೆ, ಒಂದು ಪಾದಚಾರಿಗಳ ಸುರಕ್ಷತೆ, ಎರಡನೇದಾಗಿ ನಗರದ ಸೌಂದರ್ಯ ಮತ್ತು ಶಿಸ್ತು, ಇದನ್ನ ಕಾಪಾಡೋ ಪ್ರಯತ್ನವನ್ನ ಜಿಬಿ ಅಧಿಕಾರಿಗಳು ಈ ಆಪರೇಷನ್ ಮುಖಾಂತರ ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ ಡ್ರೈವ್ ಮೂಲಕ ಮಾಡ್ತಾ ಇದ್ದಾರೆ. ಮತ್ತು ಸಂಚಾರ ದಟ್ಟಣೆ. ಆಮೇಲೆ ಇನ್ನೊಂದು ವರದಿ ಪ್ರಕಾರ 30ರಷ್ಟು ಪಾದಚಾರಿಗಳ ಸಾವು ಇದೇ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ನ ಕಾರಣಕ್ಕಾಗಿದೆ ಅಂತ ರಿಪೋರ್ಟ್ ಇದೆ. ಹೀಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಸರ್ಕಾರ. ಇಂದಿನಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಬೆಂಗಳೂರು ಕೇಂದ್ರ ಪಾಲಿಕೆಯ 16 ಕಡೆ ಒತ್ತುವರಿ ತೆರವಿಗೆ ಮಾರ್ಕ್ ಮಾಡಲಾಗಿದೆ. ಅಂದ್ರೆ ಫಸ್ಟು ಇದು ಹೆಂಗ್ ಪ್ರಾಸೆಸ್ ನಡೆಯುತ್ತೆ ಅಂದ್ರೆ, ಮಾರ್ಕಿಂಗ್ ಆಗುತ್ತೆ, ಜಾಗ ಗುರುತಿಸ್ತಾರೆ, ಅದು ಆ ಕೆಲಸ ಆಗಿದೆ. ಶಿವಾಜಿನಗರದಲ್ಲಿ 6 ಕಡೆ, ಗಾಂಧಿನಗರದಲ್ಲಿ 4 ಕಡೆ, ಚಿಕ್ಕಪೇಟೆಯ 4 ಮತ್ತು ಚಾಮರಾಜಪೇಟೆಯ 2 ಕಡೆ ಒತ್ತುವರಿ ಆಗಿರುವಂತಹ ಜಾಗವನ್ನ ತೆರವಿಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಸಲ ಯಾವುದೇ ವಿಘ್ನಗಳು ಆಗದಂತೆ ನೋಡಿಕೊಳ್ಳುವಂತಹ ಪ್ರಯತ್ನ. ಮಾರ್ಕಿಂಗು, ಆಮೇಲೆ ಅವ್ರಿಗೆ ನೋಟಿಸ್ ಪೀರಿಯಡ್ ಕೊಡೋದು, ಡೆಡ್ಲೈನ್ ಕೊಡೋದು, ನೀವು ಇಮಿಡಿಯೇಟಾಗಿ ತೆರವು ಮಾಡಬೇಕು ಅಥವಾ ಒಂದು ವಾರದೊಳಗೆ ತೆರವು ಮಾಡಬೇಕು ಅಂತ. ಆಮೇಲೆ ಕಾರ್ಯಾಚರಣೆ ಮಾಡೋದು. ಹಾಗೂ ಯಾರಾದರೂ ಒತ್ತುವರಿ ತೆರವನ್ನು ತೆಗಿಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ದಂಡ ಹಾಕೋದು,
ಅವೆಲ್ಲ ಪ್ರಯೋಗಗಳನ್ನು GBA ಮಾಡ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ರಾಘು ಈಗ ಮಾರ್ಕಿಂಗ್ ಏನೋ ಆಗಿದೆ ಕರೆಕ್ಟು, ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ ಡ್ರೈವ್ ಆದ್ರೂ ಸ್ವಲ್ಪ ದಿನ ಅಲ್ಲಿ ಏನೂ ಆಗಲ್ಲ, ಮತ್ತೆ ಎನ್ಕ್ರೋಚ್ಮೆಂಟ್ ಆಗುತ್ತೆ. ಈ ಸಲ ಆ ರೀತಿ ಎನ್ಕ್ರೋಚ್ಮೆಂಟ್ ಆಗದೇ ಇರೋ ನಿಟ್ಟಿನಲ್ಲಿ ಏನು ಹೆಜ್ಜೆಯನ್ನು GB ಅಧಿಕಾರಿಗಳು ಸ್ಪೆಸಿಫಿಕ್ಲಿ ಇಡ್ತಿದ್ದಾರೆ ಅಂತ ಅನ್ಸುತ್ತೆ ರಾಘು? ಮಮತಾ, ಆರಂಭದಲ್ಲೇ ಸಚಿವರು ಬಹಳ ಕ್ಲಿಯರ್ ಆಗಿ ಈ ವಿಚಾರಗಳನ್ನೇ ಹೇಳಿದ್ರು. ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂಥ ದೂರುಗಳು ಬಂದಂಥ ಸಂದರ್ಭದಲ್ಲಿ ಆಯಾ ವ್ಯಾಪ್ತಿಗಳಲ್ಲಿ ಈ ಒತ್ತುವರಿಗಳು ಏನಿರ್ತಾ ಇತ್ತು ಅದನ್ನು ತೆರವು ಮಾಡುವಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡ್ತಾ ಇದ್ರು. ಅದು ಕೇವಲ ಸಮಯಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಅದಾದ್ಮೇಲೆ ಅದು ಮತ್ತೆ ಯಥಾಸ್ಥಿತಿಗೆ ಬರ್ತಾ ಇತ್ತು. ಅದೇ ರೀತಿಯಾಗಿ ಒತ್ತುವರಿ ಆಗ್ತಾ ಇತ್ತು. ಈ ಬಾರಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅನ್ನುವಂತಹ ಸೂಚನೆಗಳನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಹೆಚ್ಚುವರಿ ಮಾರ್ಷಲ್ಗಳ ಮುಖಾಂತರವಾಗಿ ನಿತ್ಯವೂ ಕೂಡ ಬೆಳಿಗ್ಗೆ ಸಂಜೆ ಆ ಜಾಗಗಳೇನಿರ್ತವೆ ಅಥವಾ ಆ ಪ್ರದೇಶಗಳೇನಿರ್ತವೆ ಅವುಗಳನ್ನು ಮಾನಿಟರಿಂಗ್ ಮಾಡಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಅಂದ್ರೆ ಆಯ್ಕೆ ಅಂದ್ರೆ ನೇಮಕಗೊಂಡಿರುವಂತಹ ಮಾರ್ಷಲ್ಗಳು ಏನಿರ್ತಾರೆ ಅವರು ಬೆಳಿಗ್ಗೆ ಅಥವಾ ಸಂಜೆ ಶಿಫ್ಟ್ನಲ್ಲಿ ಇರುವಂಥವ್ರು ಆ ಭಾಗಗಳನ್ನ ವೀಕ್ಷಣೆಯನ್ನ ಮಾಡಬೇಕಿರುತ್ತೆ. ಯಾರು ಆ ರೀತಿಯಾದಂತಹ ನಿರ್ಧಾರಗಳನ್ನ ಮತ್ತೆ ವಾಪಸ್ ಅದನ್ನ ಒತ್ತುವರಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂಥವ್ರ ವಿರುದ್ಧ ದಂಡವನ್ನು ಹಾಕುವಂಥ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂಥ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಬಹಳ ಸೀರಿಯಸ್ ಆಗಿ ಮಾನಿಟರಿಂಗ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಸೊ ಇದನ್ನ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ತೆರವು ಆದ್ಮೇಲೆ ಎಷ್ಟು ದಿನಗಳ ಕಾಲ ಇದರ ಮಾನಿಟರಿಂಗ್ ಅನ್ನ ಯಾವ ರೀತಿಯಲ್ಲಿ ಮಾಡಿ ಇದನ್ನ ಮತ್ತೆ ಅದೇ ರೀತಿಯಾಗಿ ಪರಿಸ್ಥಿತಿಗಳನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ GBA ಯಾವ ರೀತಿಯಾದಂತಹ ಕಾರ್ಯಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ತೆರವು ಕಾರ್ಯ ಆರಂಭ ಆಗ್ತಾ ಇದೆ. ಜೊತೆಗೆ ಮಾನಿಟರಿಂಗ್ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.